ನಮಸ್ಕಾರ. ನೀವು ದಿನಕ್ಕೆ ಎಷ್ಟು ಸಮಯ ಮೊಬೈಲ್ ನೋಡ್ತೀರಾ? 2 ಗಂಟೆ, 4 ಗಂಟೆ ಅಥವಾ 6 ಗಂಟೆಗೂ ಹೆಚ್ಚು? ನಿಮ್ಗೆ ಗೊತ್ತಾ, ಈ ಒಂದು ಅಭ್ಯಾಸ ನಿಮ್ಮ ಹೃದಯವನ್ನು ನಿಧಾನವಾಗಿ ಹಾಳು ಮಾಡ್ತಾ ಇದೆ. ಇದು ಸಾಮಾನ್ಯ ವಿಷಯ ಅಲ್ಲ, ಇದು ವಿಜ್ಞಾನ ಹೇಳುತ್ತಿರುವ ಸತ್ಯ. ನಮಸ್ಕಾರ ಸ್ನೇಹಿತರೆ. ಇತ್ತೀಚಿನ ಸಂಶೋಧನೆಯ ಪ್ರಕಾರ ಅಮೆರಿಕನ್ ಕಾಲೇಜ್ ಆಫ್ ಕಾರ್ಡಿಯಾಲಜಿ ಸಮ್ಮೇಳನದಲ್ಲಿ ಒಂದು ಶಾಕ್ ಮಾಹಿತಿ ಬಹಿರಂಗವಾಗಿದೆ. ಯುವಜನರಲ್ಲಿ ಹೆಚ್ಚಾಗುತ್ತಿರುವ ಹೃದಯ ಸಮಸ್ಯೆಗಳಿಗೆ ಒಂದು ದೊಡ್ಡ ಕಾರಣ ಸ್ಕ್ರೀನ್ ಟೈಮ್, ಅಂದರೆ ಮೊಬೈಲ್, ಟಿವಿ, ಲ್ಯಾಪ್ಟಾಪ್ ಮುಂದೆ ಕಳೆಯುವ ಸಮಯ. ಇವತ್ತಿನ ಕಾಲದಲ್ಲಿ ನಾವು ಬೆಳಿಗ್ಗೆ ಎದ್ದ ಕೂಡಲೇ ಮೊಬೈಲ್ ಹಿಡ್ಕೊಳ್ತೀವಿ. ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ನಂತರ ಕೆಲಸ, ಓದು, ಮತ್ತೆ ರಾತ್ರಿ ಮಲಗುವವರೆಗೂ ಸ್ಕ್ರೀನ್ ಮುಂದೆ ಇರ್ತೀವಿ. ಹೀಗೆ ದಿನಕ್ಕೆ 6 ರಿಂದ 8 ಗಂಟೆ ಸ್ಕ್ರೀನ್ ಟೈಮ್ ತುಂಬಾ ಸಾಮಾನ್ಯ ಆಗಿಬಿಟ್ಟಿದೆ. ಆದರೆ ಇದರಿಂದ ಆಗುವ ಹಾನಿ ನಮಗೆ ಗೊತ್ತಿಲ್ಲ. ಈ ಸಂಶೋಧನೆ ಏನ್ ಹೇಳುತ್ತೆ ಗೊತ್ತಾ? ದಿನಕ್ಕೆ 6 ಗಂಟೆಗೂ ಹೆಚ್ಚು ಸ್ಕ್ರೀನ್ ಬಳಕೆ ಮಾಡಿದರೆ ರಕ್ತದೊತ್ತಡ ಹೆಚ್ಚಾಗ್ತದೆ, ಹೃದಯದ ಮೇಲೆ ಒತ್ತಡ ಹೆಚ್ಚಾಗ್ತದೆ, ಸರಾಸರಿ 18 mmHg ಸಿಸ್ಟೋಲಿಕ್ ಬಿಪಿ ಹೆಚ್ಚಾಗ್ತದೆ, ಕೆಟ್ಟ ಕೊಲೆಸ್ಟ್ರಾಲ್ 28 mg ಹೆಚ್ಚಾಗ್ತದೆ, BMI ಅಂದರೆ ತೂಕ ಕೂಡ ಹೆಚ್ಚಾಗ್ತದೆ. ಇದು ಸಣ್ಣ ವಿಷಯ ಅಲ್ಲ. ಇವು ಮುಂದಕ್ಕೆ ಏನಾಗೋದು ಗೊತ್ತಾ? ಇದರಿಂದ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಲಾಂಗ್ ಟರ್ಮ್ ಹಾರ್ಟ್ ಡಿಸೀಸ್. ಇದರಲ್ಲಿ ಅತಿ ಭಯಾನಕ ವಿಷಯ ಏನು ಗೊತ್ತಾ? ನೀವು ಪ್ರತಿದಿನ ವ್ಯಾಯಾಮ ಮಾಡದೇ ಇರೋದು. ದಿನವಿಡೀ ಕುಳಿತು ಸ್ಕ್ರೀನ್ ನೋಡಿದ್ರೆ ಅದರ ಹಾನಿ ಕಡಿಮೆ ಆಗೋದಿಲ್ಲ. ಅಂದ್ರೆ 1 ಗಂಟೆ ವ್ಯಾಯಾಮ ಮಾಡಿದರೂ ಉಳಿದ ಸಮಯ ಕುಳಿತಿದ್ದರೆ ಅದು ಸಾಕಾಗಲ್ಲ. ಇದಕ್ಕೆ ಕಾರಣ ಏನು? ನಾವು ಹೆಚ್ಚು ಸಮಯ ಕುಳಿತುಕೊಳ್ತೇವೆ, ದೇಹ ಚಲನೆ ಕಡಿಮೆ, ಜಂಕ್ ಫುಡ್ ಹೆಚ್ಚು, ನಿದ್ರೆ ಸರಿಯಾಗಿ ಆಗುದಿಲ್ಲ. ಇವುಗಳೆಲ್ಲ ಸೇರಿ ಹೃದಯದ ಆರೋಗ್ಯ ಹಾಳು ಮಾಡ್ತದೆ. ಆದರೆ ಇದಕ್ಕೆ ಪರಿಹಾರ ಕೂಡ ಇದೆ. ಪ್ರತಿ 30 ನಿಮಿಷಕ್ಕೆ ಎದ್ದು ನಡಿರಿ. ದಿನಕ್ಕೆ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿ. ವ್ಯಾಯಾಮ ಪ್ಲಸ್ ಚಲನೆ ಎರಡೂ ಮುಖ್ಯ. ನಿದ್ರೆ 7 ರಿಂದ 8 ಗಂಟೆ ಕಡ್ಡಾಯ. ಸಣ್ಣ ಬದಲಾವಣೆ ದೊಡ್ಡ ಫಲಿತಾಂಶ ಕೊಡ್ತದೆ. ಮೊಬೈಲ್ ನಮ್ಮ ಜೀವನದ ಭಾಗ, ಆದರೆ ಅದೇ ನಮ್ಮ ಆರೋಗ್ಯವನ್ನು ಹಾಳು ಮಾಡಬಾರದು. ಇವತ್ತಿನಿಂದಲೇ ಜಾಗೃತ ವಹಿಸಿ. ಇಂತಹ ಆರೋಗ್ಯ ಮಾಹಿತಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.